ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಮಾಂಕ್ ವ್ಲಾಗ್ಸಲ್ಲಿ ನಾವು ಬೆಂಗಳೂರಿನ HSR ಲೇಔಟ್ಗೆ ಬಂದಿದ್ದೀವಿ. HSR ಲೇಔಟಲ್ಲಿ ಒಂದು 4ರಿಂದ 5 ಈಟರೀಸ್ನ ಕವರ್ ಮಾಡೋಣ ಅಂತ ಬಂದಿದ್ದೀವಿ. ಯಾವ ಜಾಗ ಕವರ್ ಮಾಡ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಮೊದಲನೇ ಪಿಟ್ ಸ್ಟಾಪ್ ಆಗಿ ಒಂದೊಳ್ಳೆ ಮೈಸೂರು ಶೈಲಿಯ ಚಿಬ್ಲು ಇಡ್ಲಿನ ಸವಿಯೋಣ ಅಂತ ನಾವು HSR ಲೇಔಟ್ನ BDA ಕಾಂಪ್ಲೆಕ್ಸ್ ಡಯಾಗ್ನಲಿ ಆಪೋಸಿಟ್ ಅಲ್ಲಿ ಇರ್ತಕ್ಕಂಥ ಒಂದು ಕಾರ್ಟ್ಗೆ ಬಂದಿದ್ದೀವಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ ಹೋಗೋಣ. ನಮ್ಮ ಮೈಸೂರು ಇಡ್ಲಿ ಕಳೆದ 2 ವರ್ಷದಿಂದ ನಡ್ಸ್ಕೊಂಡ್ಬರ್ತಿರೋ ಈ ಕಾರ್ಟು ಲೋಕಲೈಟ್ಸ್ನ ಒಂದು ಫೇವರೆಟ್ ಜಾಗ. ಇಲ್ಲಿ ಸಿಗುವಂತಹ ಹಲವಾರು ರೀತಿಯಾದ ತಿಂಡಿ ತಿನಿಸುಗಳನ್ನ ಸವಿಯಕ್ಕೆ ಬೆಳಗ್ಗೆ 7:15 ಜನ ಸೇರ್ತಾರೆ. ಪ್ರತಿದಿನ ಇಲ್ಲಿ ಚಿತ್ರಾನ್ನ, ಅದ್ರ ಜೊತೆಗೆ ಒಂದು ವೆರೈಟಿಯಾದ ರೈಸ್ ಬಾತು, ತಟ್ಟೆ ಇಡ್ಲಿ, ಮಸಾಲ ವಡೆ ಹಾಗೂ ಇಲ್ಲಿನ ಸ್ಪೆಷಲ್ ಚಿಬ್ಲು ಇಡ್ಲಿ ಸಿಗುತ್ತೆ. ಈ ಜಾಗದ ಬಗ್ಗೆ ಮತ್ತಷ್ಟು ಮಾಹಿತಿ ಮಾಲೀಕರ ಹತ್ರನೇ ಕೇಳೋಣ, ಬನ್ನಿ. ನನ್ನ ಹೆಸರು ಜ್ಯೋತಿ, ಇವ್ರು ನಮ್ಮ ಮನೆಯವರು. ನಮ್ಮೂರು ಸ್ವಂತ ಮೈಸೂರು. ನಾವಿಲ್ಲೊಂದು 2.5-3 ವರ್ಷದಿಂದ ಮಾಡ್ತಾ ಇದೀವಿ. ನಮ್ಮ ಮೈಸೂರು ಇಡ್ಲಿ ಅಂತ ನಾವು ಚಿಬ್ಲು ಇಡ್ಲಿ ಮಾಡ್ತಾ ಇರೋದು. ನಮ್ಮ ಮನೆಯವರ ಅಮ್ಮ, ಅವರ ಅಜ್ಜಿ, ತಾತ ಎಲ್ಲ ಮಾಡ್ತಾ ಇದ್ರು ಊರಲ್ಲಿ. ನಾವ್ ಯಾಕೆ ಟ್ರೈ ಮಾಡಬಾರ್ದು ಅಂತ HSR ಅಲ್ಲಿ ನಾವೇ ಫಸ್ಟ್ ಮಾಡ್ತಾ ಇರೋದು. ಸೋಡಾ ಏನು ಯೂಸ್ ಮಾಡಲ್ಲ, ಫ್ರೀಡಮು, ಸನ್ ಪ್ಯೂರ್ ಚೆನ್ನಾಗಿರೋ ಆಯಿಲೇ ಯೂಸ್ ಮಾಡೋದು. ನಾವು ಮನೆಯಲ್ಲಿ ಇದನ್ನೇ ತಿನ್ನೋದು, ಇದನ್ನೇ ಮಾಡೋದು. ನಮ್ಮ ಕೈಲ ಎಷ್ಟಾಗುತ್ತೋ ಅಷ್ಟು ಹೆಲ್ದಿಯಾಗಿ ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಟೈಮಿಂಗ್ಸು 7:30 11:30, 12ವರೆಗೂ, ಡಿಪೆಂಡ್ ಆನ್ ಕಸ್ಟಮರು. ಅಡ್ರೆಸ್ಸು HSR ಲೇಔಟು, BDA ಕಾಂಪ್ಲೆಕ್ಸ್, ವೈಟ್ ಹೌಸ್ ಚೌಟ್ರಿ ಆಪೋಸಿಟ್. ಮೇಡಮ್, ಒಂದು ಪ್ಲೇಟ್ ಚಿಬ್ಲು ಇಡ್ಲಿ ಮತ್ತೆ 2 ಮಸಾಲೆ ವಡೆ ಕೊಡಿ. ಇಲ್ಲಿನ ಚಿಬ್ಲು ಇಡ್ಲಿ ಅಂತೂ ಬ್ಯಾಚ್ ಬೈ ಬ್ಯಾಚು ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಸಂಡೇ ಮಾರ್ನಿಂಗ್ ಎಲ್ಲ ಹೋಗ್ಬಿಟ್ರೆ ಅಂತೂ ಹೆವಿ ಡಿಮ್ಯಾಂಡ್ ಅಂತಾನೆ ಹೇಳಬೇಕು. ಇಡ್ಲಿ ಜೊತೆಗೆ ಬಿಸಿಯಾಗಿ ಮಸಾಲೆ ವಡೆ ಫ್ರೆಶ್ ಆಗಿ ರೆಡಿ ಆಗ್ತಿತ್ತು ಅಂತ ಅದನ್ನ ಕೂಡ ಒಂದು 2 ಹಾಕ್ಸ್ಕೊಂಡ್ವಿ. ಇದರ ಟೋಟಲ್ ಬೆಲೆ ನೋಡಿದ್ರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. 2 ರೀತಿಯಾದ ಚಟ್ನಿ ಜೊತೆಗೆ ಸರ್ವ್ ಮಾಡಿ ಇಡ್ಲಿ ಮೇಲ್ಗಡೆ ನೋಡಿದ್ರೆ ಒಂದು 2 ಸ್ಪೂನ್ ತುಪ್ಪ ಕೊಡ್ತಾರೆ. ಸೊ 1 ಪ್ಲೇಟ್ ಚಿಬ್ಲು ಇಡ್ಲಿ ಹಾಗೂ ಅದ್ರ ಜೊತೆಗೆ 2 ಮಸಾಲೆ ವಡೆ ಹಾಕ್ಸ್ಕೊಂಡಿದ್ವಿ. ಇದರ ಬೆಲೆ ನೋಡಿದ್ರೆ 50 ರೂಪಾಯಿ. ಬನ್ನಿ ಟೇಸ್ಟ್ ಮಾಡೋಣ. ಬಿಸಿಯಾಗಿ ರೆಡಿಯಾಗಿರೋ ಚಿಬ್ಲು ಇಡ್ಲಿ ಅಂತೂ ಸಾಫ್ಟ್ ಟೆಕ್ಸ್ಚರ್ ಜೊತೆಗೆ ಸ್ಪಾಂಜಿಯಾಗಿ ಹಾಗೂ ಅದ್ರ ಜೊತೆಗೆ ಸ್ವಲ್ಪ ಫ್ಲಫಿ ಆಗಿರುತ್ತೆ. ಚಟ್ನಿ ಒಟ್ಟಿಗೆ ನಂಚ್ಕೊಂಡು ತಿಂತಾ ಇದ್ರೆ ಅಂತೂ ಆಹಾ, ಅದ್ಭುತವಾಗಿತ್ತು. ಇಡ್ಲಿ ತಿಂತ ಗ್ಯಾಪ್ ಅಲ್ಲಿ ಒಂದೊಂದು ಬೈಟೆ ಮಸಾಲೆ ವಡೆ ತಿಂತಾ ಇದ್ರಂತೂ ಗರಿಗರಿಯಾಗಿ ಒಳ್ಳೆ ಕಾಂಬಿನೇಷನ್. ನೋಡೋದ್ರಲ್ಲ, ನಮ್ಮ ಮೈಸೂರು ಇಡ್ಲಿ ಒಂದು ಸೂಪರ್ ಸಾಫ್ಟ್ ಆಗಿರ್ತಕ್ಕಂಥ ಚಿಬ್ಲು ಇಡ್ಲಿನ ತೋರಿಸ್ಕೊಟ್ಟೆ. ಇದಂತೂ ಡೆಫಿನೆಟ್ಲಿ ಮಸ್ಟ್ ಟ್ರೈ. ಒಂದು ಸಂಡೇ ಮಾರ್ನಿಂಗ್ ಬಂದು ಪೀಸ್ ಆಗಿ ತಿನ್ಕೊಂಡು ಹೋಗ್ಬೋದು. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೆಕ್ಸ್ಟ್ ಯಾವ ಜಾಗ ಹೋಗ್ತೀವಿ ಅಲ್ಲೇನು ಸವಿತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 2ನೇ ಪಿಟ್ ಸ್ಟಾಪ್ ಆಗಿ ನಾವು HSR ಲೇಔಟ್ ಅಲ್ಲಿ ಕಳೆದ 20 ವರ್ಷಗಳಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಈಟರಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಇಂಡೋರಿ ಸ್ಟೈಲ್ ಪೋಹಾನ ಸರ್ವ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದು ಬಿಟ್ಟರೆ ಬೇರೆನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಶಿವಶಕ್ತಿ ಸಮೋಸ ಕಳೆದ 20 ವರ್ಷಗಳಿಂದ HSR ಲೇಔಟ್ ಅಲ್ಲಿ ನಡ್ಸ್ಕೊಂಡ್ಬರ್ತಿರೋ ಈ ಜಾಗದಲ್ಲಿ ನಾರ್ತ್ ಇಂಡಿಯನ್ ಫುಡ್ ನ ಸವಿಯಕ್ಕೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಇವ್ರ ಹತ್ರ ಸಿಗೋದು 5 ತಿಂಡಿ ತಿನಿಸುಗಳು. ಅದರಲ್ಲೂ ಬೆಳಗ್ ಮಾತ್ರ ಸಿಗುವಂತ ಈ ಇಂಡೋರಿ ಸ್ಟೈಲ್ ಪೋಹ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಪ್ರತಿದಿನ ಒಂದು 7:30-8 ಗಂಟೆಯಿಂದ ಮಧ್ಯಾಹ್ನ 11:30-12 ತನಕ ನಿಮ್ಗೆ ಇಲ್ಲಿ ಪೋಹ ಸಿಗತ್ತೆ. ಬ್ಯಾಚ್ ಬೈ ಬ್ಯಾಚ್ ಕಂಟಿನ್ಯೂಸ್ ಆಗಿ ಮಾಡಿ ಕೊಡ್ತಾನೆ ಇರ್ತಾರೆ. ಅದು ಬಿಟ್ರೆ ಇಲ್ಲಿ ಬ್ರೇಕ್ಫಾಸ್ಟ್ ಟೈಮ್ ಅಲ್ಲೇ ಸಮೋಸ, ಕಚೋರಿ, ಜಿಲೇಬಿ ಅಂತೆಲ್ಲ ಸರ್ವ್ ಮಾಡ್ತಾರೆ. ಒಂದು ನಾರ್ತ್ ಇಂಡಿಯಾಗ ಹೋಗಿರೋ ಫೀಲ್ ಅಂತೂ ಬಂತು ನನಗೆ. ನಾವಿಲ್ಲಿ ವಿಸಿಟ್ ಮಾಡಿದ ಮೇನ್ ಉದ್ದೇಶ ಇಲ್ಲಿನ ಪೋಹಾನ ಸವಿಯಕ್ಕೆ. ಇಂಡೋರ್ ಅಲ್ಲಿ ಹೇಗ್ ಮಾಡ್ತಾರೋ ಅದೇ ತರ ಅಥೆಂಟಿಕ್ ಆಗಿ ಮಾಡಿ ಕೊಡ್ತಾರೆ. 1 ಪ್ಲೇಟ್ ನ ಬೆಲೆ ನೋಡಿದ್ರೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಉಜ್ಜಯಿನಿಯ ಮಹಾಕಾಲ್ ದರ್ಶನಕ್ಕೆ ಹೋದಾಗ ಇಂಡೋರ್ ಅಲ್ಲಿ ಈ ಪೋಹಾನ ಟ್ರೈ ಮಾಡಿದ್ದೆ, ಸಕ್ಕದಾಗಿರ್ತಿತ್ತು. ಸೊ ಅದಕ್ಕೆ ಇಲ್ಲೂ ಕೂಡ ಟ್ರೈ ಮಾಡೋಣ ಅಂತ ಬಂದ್ವಿ. ಅದೇ ರೀತಿ ಮಾಡ್ಕೊಟ್ರು. ಇನ್ನ ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಅವಲಕ್ಕಿ ಮೇಲ್ಗಡೆ ಮಿಕ್ಸ್ಚರು, ಸೇವು, ಟೊಮೆಟೊ, ಕೊತ್ತಂಬರಿ ಅಂತ ಹಲವಾರು ಪದಾರ್ಥಗಳು ಹಾಕಿ ಲೋಡ್ ಮಾಡಿ ಕೊಡ್ತಾರೆ. ಅವಲಕ್ಕಿ ಅಂತೂ ಸಾಫ್ಟ್ ಆಗಿ ಪರ್ಫೆಕ್ಟ್ ಲೆವೆಲ್ ಅಲ್ಲಿ ನಿಂದು ಕುಕ್ ಆಗಿತ್ತು. ಅದ್ರ ಜೊತೆಗೆ ನೋಡಿದ್ರೆ ಫ್ಲೇವರ್ಸ್ ಸ್ವಲ್ಪ ಖಾರ, ಸ್ವಲ್ಪ ಸ್ವೀಟು ಹಾಗೂ ಲೈಟ್ ಆಗಿ ಹುಳಿ ಸಿಗ್ತಾ ಹೋಗುತ್ತೆ. ತುಂಬಾನೇ ಚೆನ್ನಾಗಿತ್ತು. ನೀವೇನಾದ್ರೂ ಅವಲಕ್ಕಿ ಟ್ರೈ ಮಾಡ್ಬೇಕಂದ್ರೆ ಬೆಳಗೊತ್ತಲ್ಲಿ ಮಾತ್ರ ವಿಸಿಟ್ ಮಾಡಿ. 11:30 ಆಲ್ಮೋಸ್ಟ್ ಖಾಲಿ ಆಗಿರುತ್ತೆ. ಅದೇ ಬೇರೆ ಐಟಮ್ಸ್ ಆದ್ರೆ ರಾತ್ರಿ ತನಕನೂ ಸಿಗತ್ತೆ. ನೋಡಿದ್ರಲ್ಲ, ಶಿವಶಕ್ತಿ ಸಮೋಸಲ್ಲಿ ಒಂದು ಸಕ್ಕತ್ತಾಗಿರುವಂಥ ಇಂಡೋರಿ ಪೋಹಾನ ತೋರಿಸ್ಕೊಟ್ಟೆ. ಇಂಡೋರಲ್ಲಿ ಹೋಗಿ ನೀವು ಟ್ರೈ ಮಾಡಿ. ಬೆಂಗಳೂರದೆಲ್ಲ ಮಿಸ್ ಮಾಡ್ತಾ ಇದ್ರೆ ಇಲ್ಲಿ ಬಂದು ಖಂಡಿತವಾಗ್ಲೂ ಟ್ರೈ ಮಾಡಿ. ಸೂಪರ್ ಆಗಿತ್ತು. ಲೊಕೇಶನ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ನಾವು ಲಂಚ್ ಪಿಟ್ ಸ್ಟಾಪ್ ಎಲ್ಲಿ ಹೋಗ್ತೀನಿ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 3ನೇ ಪಿಟ್ ಸ್ಟಾಪ್ ಆಗಿ HSR ಲೇಔಟ್ ಸೆಕ್ಟರ್ 128 ಮೈನಲ್ಲಿ ಸುಮಾರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಿರೋ ಒಂದು ಹೋಟೆಲ್ಗೆ ಬಂದಿದ್ದೀವಿ. ಈ ಹೋಟೆಲ್ ನೋಡಿದ್ರೆ ಜೋಳದ ರೊಟ್ಟಿ ಊಟ ಸಿಗುತ್ತೆ, ಬಾಳೆಲೆ ಹಾಕಿ ಬಡಿಸ್ತಾರೆ. ಈ ಊಟದಲ್ಲಿ ಏನೇನು ಬರುತ್ತೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಹೋಟೆಲ್ ತಾನಿಶ್
ಕಳೆದ 10 ವರ್ಷಗಳಿಂದ ನಡ್ಸ್ಕೊಂಡ್ ಈ ಹೋಟ್ಲಲ್ಲಿ ಮಧ್ಯಾಹ್ನ ಹೊತ್ತೋದ್ರಂತೂ ಹೌಸ್ಫುಲ್ ಆಗಿರುತ್ತೆ. ಒಂದು 10-15 ನಿಮಿಷ ಆದ್ಮೇಲೆ ನಮಗೆ ಟೇಬಲ್ ಸಿಗೋದು. ಇಲ್ಲಿ ಸಿಗುವಂತ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ ಅಂತೂ ಬಹಳನೇ ಫೇಮಸ್. ಊಟದಲ್ಲಿ ನೋಡಿದ್ರೆ ಇವ್ರ ಹತ್ರ 3 ರೀತಿಯಾದ ಆಪ್ಷನ್ಸ್ ನಮ್ಗಿರುತ್ತೆ. ಒಂದ್ ನೋಡಿದ್ರೆ ಜೋಳದ ರೊಟ್ಟಿ ಊಟ, ಇನ್ನೊಂದ್ ನೋಡಿದ್ರೆ ಚಪಾತಿ ಊಟ, ಹಾಗೂ ಅದ್ರ ಜೊತೆಗೆ ರಾಗಿ ರೊಟ್ಟಿ ಊಟ. ಮುಖ್ಯವಾದ ವಿಚಾರ ಏನಂದ್ರೆ ಈ ರೊಟ್ಟಿ ಎಲ್ಲ ಯಾವ್ದು ರೆಡಿಮೇಡ್ ಅಲ್ಲ, ಇವರೇ ಕೂತ್ಕೊಂಡು ಸ್ವತಃ ಫ್ರಮ್ ದಿ ಸ್ಕ್ರಾಚ್ ರೆಡಿ ಮಾಡ್ತಾರೆ. ಅದರಲ್ಲೂ ಇವರು ಚಪಾತಿನ ಸೌದೆ ಒಲೆನ ಬಳಕೆ ಮಾಡಿ ರೆಡಿ ಮಾಡ್ತಾರೆ. ಅದಷ್ಟೇ ಅಲ್ಲದೆ ಆಲ್ಮೋಸ್ಟ್ ಸುಮಾರು ಅಡಿಗೆಗಳು ಸೌದೆ ಒಲೆ ರೆಡಿ ಆಗುತ್ತೆ. ಇಲ್ಲಿ ಪ್ರತಿದಿನ ಮಧ್ಯಾಹ್ನ ಒಂದು 12:30-1 ಗಂಟೆಗೆ ಶುರು ಮಾಡಿದ್ರೆ 4 ಗಂಟೆ ತನಕ ಊಟ ಇರುತ್ತೆ. ಮತ್ತೆ ಸಂಜೆ ನೋಡಿದ್ರೆ 7 ಕಾಲಕ್ಕೆ ಶುರು ಮಾಡಿದ್ರೆ ರಾತ್ರಿ 10 ಗಂಟೆ ತನಕ ಸಿಗುತ್ತೆ. HSR ನ ಲೋಕಲೈಟ್ಸ್ ಇಂದ ಹಿಡಿದು IT ಎಂಪ್ಲಾಯೀಸ್ ತನಕ ಆಲ್ಮೋಸ್ಟ್ ಇಲ್ಲೇ ಬಂದು ಮಧ್ಯಾಹ್ನ ಹೊತ್ತಲ್ಲಿ ಊಟನ ಮಾಡ್ತಾರೆ. ಇಲ್ಲಿ ಒಂದು ಊಟದ ಬೆಲೆ ನೋಡಿದ್ರೆ 140 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದರಲ್ಲಿ ಬಾಳೆಲೆ ಹಾಕಿ ಊಟನ ಲಕ್ಷಣವಾಗಿ ಬಡಿಸ್ತಾರೆ. ನಾವಿಲ್ಲಿ ಹೋಗಿ ಒಂದು ಫುಲ್ ಮೀಲ್ಸ್ ನ ಆರ್ಡರ್ ಮಾಡಿದ್ವಿ. ಈ ಬಾಳೆಲೆ ಊಟದಲ್ಲಿ ಏನೇನ್ ಬರುತ್ತೆ ಅಂತ ನೋಡಿದ್ರೆ ಮೊದಲಿಗೆ ಕೋಸಂಬರಿ, ಅದ್ರ ಜೊತೆಗೆ ನೋಡಿದ್ರೆ ಚಟ್ನಿ ಪುಡಿ ಹಾಗೂ ಆಲೂಗಡ್ಡೆ ಸಾಗು, ನಂತರ ತೊವ್ವೆ, ಮೊಸರಿನ ಕಡಿ ಹಾಗೂ ಹಪ್ಪಳನ ಬಡಿಸ್ತಾರೆ. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ರೊಟ್ಟಿಲಿ 3 ಆಪ್ಷನ್ಸ್ ಇರುತ್ತೆ. ನಾವು ಅದ್ರಲ್ಲಿ ಚೂಸ್ ಮಾಡಿದ್ದು ಇಲ್ಲಿನ ಜೋಳದ ರೊಟ್ಟಿ ಊಟ. ನೋಡೋದಕ್ಕೆ ಬಹಳ ಅಥೆಂಟಿಕ್ ಆಗಿ ನೀಟ್ ಆಗಿ ರೆಡಿ ಮಾಡಿ ಕೊಡ್ತಾರೆ. ಆದ್ರಿಂದ ಅದನ್ನೇ ಚೂಸ್ ಮಾಡಿದ್ವಿ. ಊಟದ ಜೊತೆಗೆ ಎಕ್ಸ್ಟ್ರಾ 30 ರೂಪಾಯಿ ಕೊಟ್ಟು ಒಂದು ಶೇಂಗಾ ಹೋಳಿಗೆನೂ ಹಾಕ್ಸ್ಕೊಂಡ್ವಿ. ರೊಟ್ಟಿ ಬಿಟ್ರೆ ರೈಸ್ ವಿಚಾರಕ್ಕೆ ಬಂದ್ರೆ ಒಂದು ಫುಲ್ ಬೌಲ್ ರೈಸ್ ಇರುತ್ತೆ. ಅನ್ಲಿಮಿಟೆಡ್ ಇರಲ್ಲ, ಬಟ್ ಹೊಟ್ಟೆ ತುಂಬುತ್ತಾ ರೈಸ್ ಅಲ್ಲಿ. ಸೊ ಬಾಳೆಲೆ ಹಾಕಿ ಊಟನ ಬಡಿಸಿದ್ದಾರೆ. ಊಟ ಅಂತೂ ನೋಡೋಕ್ಕೆ ಸೂಪರ್ ಆಗಿ ಕಾಣಿಸ್ತಿದೆ. ಅದ್ರ ಜೊತೆಗೆ ಒಂದು ಹೋಳಿಗೆ ಕೂಡ ತೊಗೊಂಡಿದ್ದೀವಿ, ಹಾಗೂ ಸಾಂಬಾರು ಮತ್ತೆ ರಸಮ್ ಎಲ್ಲ ಕೊಟ್ಟಿದ್ದಾರೆ. ಟ್ರೈ ಮಾಡೋಣ ಬನ್ನಿ. ಮೊದಲಿಗೆ ಸ್ವೀಟ್ ಇಂದ ಶುರು ಮಾಡೋಣ ಅಂತ ಶೇಂಗಾ ಹೋಳಿಗೆನ ಟ್ರೈ ಮಾಡಿದ್ವಿ. ಅಲ್ಲಿಗಲ್ಲಿಗೆ ಫ್ರೆಶ್ ಆಗಿ ರೆಡಿ ಮಾಡಿ ಕೊಟ್ರು. ಹೂರ್ಣ ಅಂತೂ ಹೋಳಿಗೆ ಪೂರ್ತಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿತ್ತು. ತಿಂತ ಸೂಪರ್ ಆಗಿತ್ತು. ಒಂದ್ ಒಳ್ಳೆ ಹೆಡ್ ಸ್ಟಾರ್ಟ್ ಅಂತ ಹೇಳ್ತೀನಿ. ಇನ್ನು ಜೋಳದ ರೊಟ್ಟಿ ಅಂತೂ ಉತ್ತರ ಕರ್ನಾಟಕದ ಒಂದು ಸೊಗಡು ಅಂತಾನೆ ಹೇಳ್ಬೇಕು. ರೊಟ್ಟಿ ಅಂತೂ ಬಹಳನೇ ಮೃದುವಾಗಿತ್ತು. ಅದ್ರ ಜೊತೆಗೆ ಜೋಳದ ನೈಸರ್ಗಿಕ ಸುವಾಸನೆ, ಎಣ್ಗಾಯಿ ಇಲ್ಲದೆ ಇದ್ರೂ ಪರವಾಗಿಲ್ಲ, ಆಲೂಗಡ್ಡೆ ಸಾಗು ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿ ತುಂಬಾನೇ ಚೆನ್ನಾಗಿತ್ತು. ನಂತರ ಬೌಲಲ್ಲಿ ಇರುವಂತ ಅನ್ನನ ಬಾಳೆಲೆಗೆ ಬಡಿಸ್ಕೊಂಡು ಅದಕ್ಕೆ ಮೊದಲಿಗೆ ಹುಳಿ ಹಾಕ್ಸ್ಕೊಂಡ್ವಿ. ಅನ್ನಕ್ಕೆ ಬಿಸಿಯಾಗಿರೋ ಹುಳಿನ ಕಲಿಸ್ತಾ ಇದ್ರಂತೂ ಆ ತೊಗರಿ ಬೇಳಿನ ಘಮ ಸಿಗ್ತಾ ಹೋಗುತ್ತೆ. ತಿಂತಾ ಇದ್ರಂತೂ ಒಳ್ಳೆ ಫ್ಲೇವರ್ಸ್ ಒಂದಿಗೆ ಬಹಳನೇ ಅದ್ಭುತವಾಗಿತ್ತು. ಇನ್ನು ಮಿಕ್ಕಿರೋ ಅನ್ನಕ್ಕೆ ಗಟ್ಟಿಯಾಗಿರೋ ಮೊಸರನ್ನ ಬಡಿಸ್ಕೊಂಡು ತಿಂದೆ. ಊಟ ಅಂತೂ ಬಹಳನೇ ತೃಪ್ತಿಯಾಗಿ ಸ್ಯಾಟಿಸ್ಫೈಂಗ್ ಆಗಿತ್ತು. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ಒಂದು ಮಜ್ಜಿಗೆ ಕೂಡ ಒಂದು ಗ್ಲಾಸ್ ಅಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕೂಡ ಕುಡ್ಕೊಂಡ್ವಿ. ನೋಡಿದ್ರಲ್ಲ, ಹೋಟೆಲ್ ತಾನೀಶ್ ಅಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಜೋಳದ ರೊಟ್ಟಿ ಊಟ ತೋರಿಸ್ಕೊಟ್ಟೆ. ಇದಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ನೆಕ್ಸ್ಟ್ ಒಂದು ಆಂಧ್ರ ಸ್ಟೈಲ್ನ ಫುಡ್ನ ಸವೇಣ ಅಂತ ಒಂದು ಕಡೆ ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ 4ನೇ ಪಿಟ್ ಸ್ಟಾಪ್ ಆಗಿ ನಾವು ಒಂದೊಳ್ಳೆ ಸ್ನ್ಯಾಕ್ಸ್ನ ಸವಿಯೋಣ ಅಂತ HSR ಲೇಔಟು ಸೆಕ್ಟರ್ 4 19 ಮೈನ್ ರೋಡಲ್ಲಿ ಇರುವಂಥ ಒಂದು ಟಿಫನ್ ಸೆಂಟರ್ಗೆ ಬಂದಿದ್ದೀವಿ. ಇಲ್ಲಿ ಸಂಜೆ ಹೊತ್ತಾದರೆ ಸಾಕು ಸಿಕ್ಕಾಪಟ್ಟೆ ಸ್ನ್ಯಾಕ್ಸ್ನ ಮಾಡಿ ಸರ್ವ್ ಮಾಡ್ಕೊಂಬರ್ತಾರೆ. ನಾವಿವತ್ತು ಯಾವ ಸ್ನ್ಯಾಕ್ಸ್ನ ಟ್ರೈ ಮಾಡ್ತೀನಿ ತೋರಿಸ್ಕೊತೀನಿ, ಬನ್ನಿ ಹೋಗೋಣ. ಬಾಬಾಯ್ ಟಿಫನ್ಸ್ ಕಳೆದ 5 ವರ್ಷಗಳ ಹಿಂದೆ HSR ಲೇಔಟ್ ಅಲ್ಲಿ ಶುರು ಮಾಡಿರ್ತಕ್ಕಂಥ ಒಂದು ಸ್ಮಾಲೆಸ್ಟ್ QSR ಈಗ ಬ್ಯಾಂಗ್ಳೂರಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಕ್ರಿಯೇಟ್ ಆಗಿದೆ. ರುಚಿಕರವಾಗಿರೋ ಆಂಧ್ರ ಶೈಲಿಯ ತಿಂಡಿ ತಿನಿಸುಗಳನ್ನ ಜನರಿಗೆ ಉಣಬಡಿಸುತ್ತಾ ಈಗ ಇವರು 4 ಬ್ರಾಂಚು ಬೆಂಗಳೂರಲ್ಲಿ ಶುರು ಮಾಡಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಶುರು ಮಾಡಿದ್ರೆ ಮಧ್ಯರಾತ್ರಿ 1 ಗಂಟೆ ತನಕ ಇವರ ಹೋಟೆಲ್ ಓಪನ್ ಇರುತ್ತೆ. ಕಿಚನ್ ಅಲ್ಲಿ ಏನೋ ಒಂದು ಅಡಿಗೆ ಕಂಟಿನ್ಯೂಸ್ ಆಗಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಅದರಲ್ಲೂ ಸಂಜೆ ಹೊತ್ತು 4 ಗಂಟೆ ಮೇಲೆ ಹೋದ್ರೆ ಅಂತೂ ಇವ್ರ ಹತ್ರ ವಿವಿಧ ರೀತಿಯಾದ ಸ್ನಾಕ್ಸ್ ಸಿಗುತ್ತೆ. ಇವರ ಸ್ಪೆಷಾಲಿಟಿ ನೋಡಿದ್ರೆ ಪುನುಗುಲು, ಮೈಸೂರು ಬೋಂಡಾ, ಒಗ್ಗಾನಿ ಹಾಗೂ ಮಿರ್ಚಿ ಬಜ್ಜಿ. ಸರ್, 1 ಪ್ಲೇಟ್ ಪುನುಗುಲು ಕೊಡಿ. ಸೊ 1 ಪ್ಲೇಟ್ ಪುನುಗುಲು ತೊಗೊಂಡಿದ್ದೀವಿ, 85 ರುಪೀಸು. ಬನ್ನಿ ಟ್ರೈ ಮಾಡೋಣ. ಆಂಧ್ರದ ಜನಪ್ರಿಯ ತಿಂಡಿಯಾದಂಥ ಪುನುಗುಲ್ನ ನಾವು 1 ಪ್ಲೇಟ್ ತೊಗೊಂಡ್ವಿ. ಇದಕ್ಕೆ ಕನ್ನಡ ಪದ ಇದೆಯಾ ಅಂತ ನಂಗೆ ಗೊತ್ತಿಲ್ಲ, ರಿಸರ್ಚ್ ಮಾಡಿದೆ, ಅಷ್ಟೊಂದು ಸಿಗ್ಲಿಲ್ಲ. ನಿಮ್ಗೇನಾದ್ರು ವಿಷಯ ಗೊತ್ತಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮಿಕ್ಕಿರೋ ಇಡ್ಲಿ ದೋಸೆ ಹಿಟ್ಟಿನಿಂದ ಮಾಡೋದ್ರಿಂದ ಇದನ್ನ ಇಡ್ಲಿ ದೋಸೆ ಹಿಟ್ಟಿನ ಬೋಂಡಾ ಅಂತ ಕರಿಬಹುದು ಅನ್ಸುತ್ತೆ. ಸಂಜೆ ಟೈಮಲ್ಲಂತೂ ಬ್ಯಾಚ್ ಬೈ ಬ್ಯಾಚ್ ಕಂಟಿನ್ಯೂಸ್ ಆಗಿ ಬಲ್ಕ್ ಕ್ವಾಂಟಿಟೀಸ್ ಅಲ್ಲಿ ಪ್ರಿಪೇರ್ ಮಾಡ್ತಾನೆ ಇರ್ತಾರೆ. ಆರೆಂಜ್ಗೆ ಇದು ಹೈ ಡಿಮ್ಯಾಂಡ್ ಇದೆ. ಇಲ್ಲಿ 12 ಪುನುಗುಲ್ನ 1 ಪ್ಲೇಟ್ ಅಲ್ಲಿ ಹಾಕಿ ಅದಕ್ಕೆ 3 ರೀತಿಯಾದ ಚಟ್ನಿ ಹಾಗೂ ಈರುಳ್ಳಿನ ಹಾಕಿ ಸರ್ವ್ ಮಾಡ್ತಾರೆ. 1 ಪ್ಲೇಟ್ ಪುನುಗುಲು ಬಂದಿದೆ, ನೋಡಕ್ಕೆ ಸೂಪರ್ ಆಗಿದೆ. 3 ರೀತಿಯಾದ ಚಟ್ನಿ ಬೇರೆ ಇದೆ, ಬನ್ನಿ ಟ್ರೈ ಮಾಡೋಣ. ಇನ್ನು ಟೇಸ್ಟ್ ವಿಚಾರಕ್ಕೆ ಬಂದ್ರೆ ಅಂತೂ ಮೇಲ್ಗಡೆ ಲೇಯರ್ ಎಲ್ಲ ಗರಿಗರಿಯಾಗಿ ಒಳಗಡೆ ಸಾಫ್ಟ್ ಆಗಿ ಪರ್ಫೆಕ್ಟ್ ಆಗಿ ಬೆಂದಿತ್ತು. ಚಟ್ನಿ ಒಟ್ಟಿಗೆ ತಿಂತಾ ಇದ್ರೆ ಅಂತೂ ಚೆನ್ನಾಗಿತ್ತು. ನೋಡೋದ್ರಲ್ಲ, ಬಾಬಾಯ್ ಟಿಫನ್ಸ್ ಅಲ್ಲಿ ಒಂದು ಚೆನ್ನಾಗಿರುವಂತಹ ಪುನುಗುಲ್ನ ತೋರಿಸ್ಕೊಟ್ಟೆ. ಇದ್ರ ಲೊಕೇಶನ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಖಂಡಿತ ಒಮ್ಮೆ ಬಂದು ಟ್ರೈ ಮಾಡ್ಬೋದು. ಲಾಸ್ಟ್ ಅಂಡ್ ಫೈನಲ್ ಆಗಿ ನನ್ನ ಫೇವರೇಟ್ ಜಾಗಕ್ಕೆ ಹೋಗ್ತಾ ಇದೀವಿ. ಯಾವ ಜಾಗ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ಇವತ್ತಿನ ಲಾಸ್ಟ್ ಅಂಡ್ ಫೈನಲ್ ಪಿಟ್ ಸ್ಟಾಪ್ ಆಗಿ ನಾವು ಒಂದು ಮಹಾರಾಷ್ಟ್ರೀಯನ್ ಸ್ಟೈಲ್ ಮಿಸಲ್ ಪಾವ್ನ ಸವಿಯೋಣ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಈ ಜಾಗ ನಿಮ್ಗೆ ಆಲ್ರೆಡಿ ಯಾವುದೊಂದು ಗೊತ್ತಾಗಿರ್ಬೋದು, ಬನ್ನಿ ತೋರಿಸ್ಕೊಡ್ತೀನಿ. ಗಾವ್ರಾನ್ ಮಿಸಾಲ್ ಕಳೆದ 5 ವರ್ಷಗಳಿಂದ HSR ಲೇಔಟ್ ಅಲ್ಲಿ ನಡ್ಸ್ಕೊಂಡ್ ಬರ್ತಿರೋ ಈ ಜಾಗದಲ್ಲಿ ಹೆಸರು ತಕ್ಕಂಗೆ ಇಲ್ಲಿ ಮಿಸಲ್ ಪಾವು ಬಹಳನೇ ಫೇಮಸ್. ಬೆಳಗಾಗ್ಲಿ ಸಂಜೆ ಆಗ್ಲಿ ಎಲ್ಲ ಟೈಮಲ್ಲೂ ಆಲ್ಮೋಸ್ಟ್ ಟೇಬಲ್ ಕಂಪ್ಲೀಟ್ ಆಗಿ ಫಿಲ್ ಆಗೇ ಇರುತ್ತೆ. ಅಷ್ಟು ಹೈ ಡಿಮ್ಯಾಂಡ್ ಅಂತಾನೆ ಹೇಳ್ಬೇಕು. ಈ ಮಿಸಲ್ ಪಾವು ಮಹಾರಾಷ್ಟ್ರದ ಕೊಲ್ಹಾಪುರ್ ಅಲ್ಲಿ 1 ಶತಮಾನದ ಹಿಂದೆ ಶುರುವಾಗಿರ್ತಕ್ಕಂಥ ಈ ಡಿಶ್ ಬೇರೆ ಬೇರೆ ಸ್ಟೇಟ್ಸ್, ಬೇರೆ ಬೇರೆ ಸಿಟೀಸ್ ಅಲ್ಲಿ ಅವರ ಫ್ಲೇವರ್ಸ್ ತಕ್ಕಂಗೆ ಅದನ್ನ ಚೇಂಜಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇಲ್ಲಿ ಸರ್ವರ್ ಬಂದು ನಮ್ಮ ಆರ್ಡರ್ನ ಕೇಳಲ್ಲ, ಇಲ್ಲಿ ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಮಾಡಿದ್ರೆ
ಓಪನ್ ಆಗುತ್ತೆ. ಸೊ ಇದರಲ್ಲಿ ನಾವು ಆರ್ಡರ್ ಮಾಡಬೇಕಾಗುತ್ತೆ. ಬನ್ನಿ ಆರ್ಡರ್ ಮಾಡೋಣ. ಮಿಸಲ್ ಪಾವ್ಗೆ ಮೇನ್ ಆಗಿ ಮಾಡಬೇಕಾಗಿರೋದು ಕಟ್ ಅಥವಾ ರಸ ಅಂತ ಕರೀತಾರೆ. ಅದನ್ನ ಇವರು ಅಥೆಂಟಿಕ್ ಆಗಿ ಸೌದೆ ಒಲೆನ ಬಳಕೆ ಮಾಡಿ ತಯಾರು ಮಾಡ್ತಾರೆ. ಮೊದಲಿಗೆ ಫರ್ಸಾನು ಅಂದ್ರೆ ಲೋಕಲ್ ಭಾಷೆಯಲ್ಲಿ ಮಿಕ್ಸ್ಚರ್ ಅಂತ ಕೂಡ ಹೇಳ್ಬೋದು. ಇದನ್ನ ಒಂದು ಬೌಲ್ಗೆ ಹಾಕಿ ನಂತರ ಸ್ಪ್ರೌಟ್ಸ್ ರೆಡಿ ಆಗಿರುತ್ತೆ, ಅದನ್ನ ಕೂಡ ಒಂದು ಸ್ಕೂಪ್ ಹಾಕ್ತಾರೆ. ನಂತರ ಇದಕ್ಕೆ ರಸನ ಹಾಕಿ ಪಾವ್ ಇಟ್ಟು ಕೊಡ್ತಾರೆ. ಸೊ ಆರ್ಡರ್ ಮಾಡಿರ್ತಕ್ಕಂಥ ಮಿಸಲ್ ಪಾವ್ ಬಂದಿದೆ, ಬಿಸಿ ಬಿಸಿಯಾಗಿದೆ. ಟ್ರೈ ಮಾಡೋಣ ಬನ್ನಿ. ಕೊಟ್ಟಿರ್ತಕ್ಕಂಥ ನಿಂಬೆಹಣ್ಣ ಚೆನ್ನಾಗಿ ಹಿಂಡ್ಕೊಂಡು ನಂತರ ಸ್ಪ್ರೌಟ್ಸು, ಆ ಫರ್ಸಾನು, ಅದ್ರ ಜೊತೆಗೆ ರಸನ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸಾಫ್ಟ್ ಆಗಿರ್ತಕ್ಕಂಥ ಈ ಪಾವ್ನ ತಗೊಂಡು ಅದರೊಳಗೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ರಂತೂ ಆಹಾ, ನಿಜವಾಗ್ಲೂ ಸ್ವರ್ಗ ಅಂತಾನೆ ಹೇಳ್ಬೇಕು. ಮೊದಲನೇ ತುತ್ತಲ್ಲೇ ಆ ಸ್ಮೋಕಿ ಫ್ಲೇವರ್ಸ್ ಅಲ್ಲಿರೋ ರಸ ನಾಲ್ಗೆಗೆ ಒಳ್ಳೆ ಕಿಕ್ ಕೊಡುತ್ತೆ. ನಂತರ ಬಟ್ರಿ ಆಗಿರ್ತಕ್ಕಂಥ ಪಾವು, ಅತಿ ಫ್ಲೇವರ್ಸ್ ಅಲ್ಲಿರೋ ಸ್ಪ್ರೌಟ್ಸು ಹಾಗೂ ಮುಖ್ಯವಾಗಿ ಕ್ರಂಚಿ ಆಗಿರೋ ಫರ್ಸಾನು ಎಲ್ಲ ಮಿಕ್ಸ್ ಆಗಿ ಬರ್ಸ್ಟ್ ಔಟ್ ಆಫ್ ಫ್ಲೇವರ್ಸ್ ಅಂತಾನೆ ಹೇಳ್ತೀನಿ. ಲಾಸ್ಟ್ ಅಲ್ಲಿ ಡ್ರಿಂಕ್ ಇಂದ ಮುಗಿಸೋಣ ಅಂತ ಒಂದು ಬಟರ್ ಮಿಲ್ಕ್ ಹಾಗೂ ಒಂದು ಸೋಲ್ ಕಡಿ ತಗೊಂಡ್ವಿ. ನೋಡಿದ್ರಲ್ಲ, ಗೌರನ್ ಮಿಸಾಲಲ್ಲಿ ಒಂದು ಸೂಪರ್ ಆಗಿರ್ತಕ್ಕಂಥ ಮಿಸಲ್ ಪಾವು ಹಾಗೂ ಸೋಲ್ ಕಡಿ, ಅದ್ರ ಜೊತೆಗೆ ಬಟರ್ ಮಿಲ್ಕ್ನ ತೋರಿಸ್ಕೊಟ್ಟೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ನಂಬ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಎಪಿಸೋಡಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.